ಹಲೋ ಹಾಯ್. ಕರುಪ್ಪು ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ತಕ್ಕಂಥ ಈ ಮೂವಿ ನೋಡುಗರೆಲ್ರಿಗೂ ಕೂಡ ಮತ್ತೆ ಸೂರ್ಯ ಫ್ಯಾನ್ ಫಾಲೋವರ್ಸ್ಗಂತೂ ಒಂದು ಅದ್ಭುತವಾದಂತಹ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥ ಮೂವಿ ಇದಾಗಿದೆ. ಆಪರೇಷನ್ಗೆ ಅಂತ ತಂದಂತಹ ಚಿನ್ನ ಕಳೆದೋಗೋದ್ರಿಂದ ಹಿಡಿದು ಸ್ವತಃ ಕಳ್ರೆ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ತಿರುಗಿಸಿಕೊಟ್ರು ಕೂಡ ಕಾರ್ಯಾಂಗ ಅದನ್ನ ನ್ಯಾಯಾಂಗಕ್ಕೆ ಒಪ್ಪಿಸಿ ಅಲ್ಲಿ ನ್ಯಾಯಾಂಗದಲ್ಲಿ ಆ ಚಿನ್ನ ಈ ತಂದೆ ಮತ್ತೆ ಮಗಳಿಗೆ ಕೈ ಸೇರೋ ಅಷ್ಟರಲ್ಲಿ ತುಂಬಾ ಡಿಲೇ ಆಗಿ ಸ್ವತಃ ದೇವರೇ ಬಂದು ತನ್ನೆಲ್ಲಾ ಪವರ್ ಅನ್ನ ಯೂಸ್ ಮಾಡಿ ಚಿನ್ನನ ಕೊಡ್ಸೋಕೆ ಹೋದಾಗ ವಿಲನ್ ಲಾಯರು ನೀನು ನಿನ್ನೆಲ್ಲಾ ಶಕ್ತಿಯನ್ನ ಬಿಟ್ಟು ಬಂದು ನೀನು ವಾದ ಮಾಡಿ ಗೆದ್ದು ನೋಡು ಅಂತ ಹೇಳಿದಾಗ ಆ ಪ್ರೋಸೆಸ್ ಡಿಲೇ ಆಗಿ ಸೊ ಆ ಯುವತಿ ತೀರ್ಕೊಂಡಾಗ ಕೊನೆಗೆ ಚಿನ್ನ ಸಿಗುತ್ತೆ. ಬಟ್ ಆದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆಗ ಏನ್ ಸೂರ್ಯ ಅವರು ಕರುಪ್ಪು ಸ್ವಾಮಿ ಆಗಿರ್ತಾರೆ, ಅವರು ಕಂಪ್ಲೀಟ್ಲಿ ಗಾಡ್ ಮೋಡ್ ಆಗಿ ಈ ಇರ್ತಕ್ಕಂಥ ಎಲ್ಲಾ ಕೇಸ್ನ ಸಾಲ್ವ್ ಮಾಡ್ತಾರೆ. ಕೊನೆಗೆ ವಿಲನ್ನು ತನ್ನೆಲ್ಲಾ ಬಲದಿಂದ ಆ ಎಲ್ಲಾ ಲಾಯರ್ಸ್ನ ಅಟ್ಯಾಕ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಅವರು ಕಾರ್ಯಾಂಗಕ್ಕೂ ಬಂದು ಸಿಂಗಮ್ ಆಗಿ ಆ ವಿಲನ್ನ ಎದುರಿಸ್ತಾರೆ. ಕೊನೆಗೆ ಇಲ್ಲೆಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ವಿಲನ್ನು ಶಾಸಕಾಂಗದಲ್ಲಿ ಹೋದ್ರು ಕೂಡ ಅಲ್ಲಿಗೂ ಕೂಡ ನಾನು ಜನರನ್ನ ಕಾಪಾಡಕ್ ಬಂದೇ ಬರ್ತೀನಿ ಅಂತ ಹೇಳಿ ಸೂರ್ಯ ಅವರು ಬರ್ತಾರೆ. ಈ ಫಿಲಂನ ಮಧ್ಯದಲ್ಲಿ ತ್ರಿಷಾ ಅವರು ಕರುಪ್ಪು ಸ್ವಾಮಿ ಆದಂತಹ ಸೂರ್ಯ ಅವ್ರಿಗೆ ಒಂದ್ ಮಾತನ್ನ ಕೇಳ್ತಾರೆ, ದೇವರಾದಂತ ನೀನು ಎಲ್ಲಾ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ಲ ಅಂತ ಹೇಳಿ. ಆದ್ರೆ ಸೂರ್ಯ ಅವರು ಅದ್ಭುತವಾಗಿ ಹೇಳ್ತಾರೆ, ಪರಸ್ಪರ ಮನುಷ್ಯರಾಗಿರ್ತಕ್ಕಂಥ ನೀವೇ ನಿಮ್ಗೆ ಸಹಾಯನ ಮಾಡ್ಕೊಳ್ಳೋದಿಲ್ಲ, ನನ್ನನ್ನ ಯಾಕೆ ಬ್ಲೇಮ್ ಮಾಡ್ತೀರಾ ಅಂತ ಹೇಳಿ. ಸೊ ಮಾನವನ ಕಲ್ಪನೆ ಆಗಿರ್ತಕ್ಕಂಥ ದೇವರು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲದರಲ್ಲೂ ಬಂದು ಸಹಾಯನ ಮಾಡ್ಬೇಕು ಅಂತಕ್ಕಂಥದ್ದು ಮನುಷ್ಯನ ಇವತ್ತಿಗೂ ಇರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಆಗಿದೆ. ಮನುಷ್ಯನ ಈ ಎಕ್ಸ್ಪೆಕ್ಟೇಷನ್ ನ ತುಂಬಾ ಅದ್ಭುತವಾಗಿ ತೋರಿಸಿರ್ತಕ್ಕಂಥ ಡೈರೆಕ್ಟ್ರು ಮತ್ತೆ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರ್ತಕ್ಕಂಥ ಸೂರ್ಯ ಅವರು ಮತ್ತೆ ಅವ್ರ ಸ್ಮೈಲು, ಆ ಫೈಟಿಂಗ್ ಸೀನು ಮತ್ತೆ ಆ ಕೋರ್ಟ್ ಸೀನ್ಗಳು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಮತ್ತೆ ನನ್ನ ಒಂದು ಆಶಯ ಏನಪ್ಪಾ ಅಂತಂದ್ರೆ, ಇವತ್ತು ಮನುಷ್ಯ ಪರಸ್ಪರ ಸಹಾಯವನ್ನ ಮಾಡ್ಕೊಳ್ಳೋದ್ ಬಿಟ್ಟು ಪರಸ್ಪರವಾಗಿ ಕಚ್ಚಾಟವನ್ನೇ ಮಾಡ್ತಾ ಇದ್ದಾನೆ. ಸೊ ಇರ್ತಕ್ಕಂಥ ನ್ಯಾಯಾಂಗ, ಶಾಸಕಾಂಗ ಮತ್ತೆ ಕಾರ್ಯಾಂಗಗಳನ್ನ ಬಳಸ್ಕೊಂಡು ಮನುಷ್ಯ ಒಂದು ಒಳ್ಳೆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಶಯವಾಗಿದೆ.